ವಾಯುದೇವರು ಲಕ್ಷ್ಮೀದೇವಿ ಇಬ್ರೂ ಕೂಡ ಚೆನ್ನಾಗಿ ಉಪಾಸನೆ ಮಾಡ್ತಾರೆ, ಒಪ್ಪಿಕೊಂಡು ಇಬ್ರಿಗೂ ತೊಡೆ ಮೇಲೆ ಕೊಟ್ಟಿದ್ದರಿಂದ ಇಬ್ರಿಗೂ ಒಂದೇ ಸಮಾನವಾಗಿರ್ತಕ್ಕಂಥ ಪ್ರಾಶಸ್ತ್ಯವೇನಾದರೂ ದೇವರು ಕೊಟ್ಟನೇನೋ ಅಂತ ಬಂದರೆ ಅದು ಟೀಕಾಕೃತ್ಪಾದರು ಹೇಳಿದ್ರು ರಮಾನಿವಾಸೋಚಿತ ವಾಸ ಭೂಮಿ ಅಂತಂದರು. ಅಲ್ಲ ಸ್ವಾಮಿ, ಅದೇ ತದ್ಭಾವಪೂರ್ವಕಂ. ನೀವು ಒಂದು ಹೇಳಿದ್ದು ನಮಗೆ ಸರಳವಾದ ಶಬ್ದ, ರಮಾದೇವಿ ಲಕ್ಷ್ಮೀದೇವಿ ವಾಸಸ್ಥಾನವಾಗಿ ಭಗವಂತನ ತೊಡೆ, ನಮ್ಗಷ್ಟೇ ಗೊತ್ತಿದೆಯಲ್ಲ. ಅದಕ್ಕೆ ಕೇಳಿದ್ರು ವಾಯುದೇವರಿಗಿಂತಲೂ ಉತ್ತಮ ಲಕ್ಷ್ಮೀದೇವಿ ಅಂತ ಒಂದು ತಿಳಿಸ್ಬೇಕಲ್ಲ, ಅದಕ್ಕೆ ಶಬ್ದ ಪ್ರಯೋಗವು ರಮಾನಿವಾಸೋಚಿತ ವಾಸಭೂಮಿ. ರಮಾ ಲಕ್ಷ್ಮೀದೇವಿ ಏನೇನು ಉಪಾಸನೆಯನ್ನು ಮಾಡಿದ್ದಾಳೆಯೋ ಅದು ವಾಯುದೇವರಿಗಿಂತಲೂ ಕೋಟಿ ಪಟ್ಟು ಉತ್ತಮ ಲಕ್ಷ್ಮೀದೇವಿ. ಅದಕ್ಕೇನು ಮಾಡಿದ ಭಗವಂತ, ಅವಳಿಗೆ ಇನ್ನೊಂದು ಸ್ಥಾನವನ್ನು ಕೊಟ್ಟ. ಆ ಸ್ಥಾನವನ್ನು ವಾಯುದೇವರು ಕೊಡಲಿಲ್ಲ. ಯಾವುದದು ಅಂದರೆ ವಾಯುದೇವರಿಗಿಂತಲೂ ನೀನು ಹೆಚ್ಚು ಉಪಾಸನೆ ಮಾಡ್ತಾ ಇದ್ದಿ, ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಿ. ಛತ್ರ ಚಾಬರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಶ್ರೀ ಭೂದುರ್ಗಾಗಿ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳಿಗೆ ಎಲ್ಲೇ ಹೋದರೂ ಕೂಡ ನನಗೆ ಅಧಿಷ್ಠಾನ ಭೂತಳಾಗಿ ಸೇವೆಯನ್ನು ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಆ ರಮಾದೇವಿಯನ್ನ ಭಗವಂತ ಎತ್ತಿಕೊಂಡು ಇನ್ನೊಂದು ಆವಾಸ ಭೂಮಿ, ತನ್ನ ಹೃದಯ ಎಂಬ ಅದ್ಭುತವಾಗಿರ್ತಕ್ಕಂತಹ ಆಶ್ರಯವನ್ನ ಪರಮಾತ್ಮ ಲಕ್ಷ್ಮೀದೇವಿಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ರಮಾನಿವಾಸೋಚಿತ, ಲಕ್ಷ್ಮೀದೇವಿಗೆ ಇನ್ನೊಂದು ಯೋಗ್ಯವಾಗಿ ವಾಸಸ್ಥಾನವಾಗಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳ ಅದು ಭಗವಂತನ ಹೃದಯ. ಆ ಹೃದಯವನ್ನೇ ಲಕ್ಷ್ಮೀದೇವಿಗೆ ಪರಮಾತ್ಮ ಕೊಟ್ಟು ಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ರಮಾನಿವಾಸೋಚಿತ ವಾಸಭೂಮಿ. ಸರಿ, ಎಷ್ಟೊತ್ತಂಕ ಹೇಳಿದ್ರಿ ರಮಾನಿವಾಸೋಚಿತ ವಾಸಭೂಮಿ, ಲಕ್ಷ್ಮೀದೇವಿಗೆ ರಮ ಅಂತ ಬಂತು, ವಾಯುದೇವರ ಹೆಸರು ಬರಲೇ ಇಲ್ವಲ್ಲ ಅಂತಂದರೆ ಮೊದಲನೇ ಶಬ್ದವೇ ರಸ್ತು ಅನಿಲ ಉಚ್ಚತೆ, ರಕಾರಕ್ಕೆ ಅನಿಲ ಅಂತ ಅರ್ಥ. ಹೀಗಾಗಿ ಅಂದ್ರೆ ವಾಯುದೇವರು, ಮಾ ಅಂದ್ರೆ ಲಕ್ಷ್ಮೀದೇವಿ, ರಮ ಅಂತಂದ್ರೆ ಲಕ್ಷ್ಮೀದೇವಿಗೆ ಹಾಗೂ ವಾಯುದೇವರಿಗೆ ಇಬ್ಬರಿಗೂ ಉಚಿತವಾದ ಭೂಮಿ, ತನ್ನ ಎರಡು ತೊಡೆಗಳನ್ನ ಕೊಟ್ಟಿದ್ದ. ಅದಕ್ಕೋಸ್ಕರವಾಗಿ ರಮಾನಿವಾಸೋಚಿತ ವಾಸಭೂಮಿ ಅಂತ. ಎರಡನೇ ಸಲ ಉಚ್ಚಾರಣೆ ಮಾಡುವಾಗ ಕೇವಲ ರಮಾನಿವಾಸೋಚಿತ ವಾಸಭೂಮಿ. ಯಾಕೆ? ವಾಯುದೇವರಿಗಿಂತಲೂ ಕೋಟಿ ಪಟ್ಟು ಉತ್ತಮಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಗೆ ತನ್ನ ಹೃದಯವೆಂಬುದನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಭೂಮಿ ಶಬ್ದಕ್ಕೆ ವಾಸ ಮಾಡುವುದಕ್ಕೆ ಸ್ಥಳ ಅಂತ ಅರ್ಥ. ತನ್ನ ಹೃದಯವೆಂಬ ಆ ಕಮಲದಲ್ಲಿ ಏನೇ ಭಗವಂತ ಲಕ್ಷ್ಮೀದೇವಿಗೆ ವಾಸ ಮಾಡುವುದಕ್ಕೆ ಕೊಟ್ಟಿದ್ದಾನೆ ಅನ್ನುವುದಕ್ಕೋಸ್ಕರವಾಗಿ ರಮಾನಿವಾಸೋಚಿತ ವಾಸಭೂಮಿ ಸಂಜ್ಞಾಜ ರತ್ನಾವಲಿ ಜನ್ಮಭೂಮಿ ಅಂತ ಇನ್ನೊಂದು ಅರ್ಥವನ್ನು ಹೇಳಿಕ್ ಬರ್ತದೆ. ಯಾವುದದು? ರಮಾನಿವಾಸೋಚಿತ ವಾಸಭೂಮಿ. ರಮ ಅಂದರೆ ಲಕ್ಷ್ಮೀದೇವಿ, ಅವಳಿಗೆ ವಾಸ ಮಾಡುವುದಕ್ಕೆ ಯೋಗ್ಯವಾದ ಭೂಮಿ ಇನ್ನೊಂದು ಯಾವುದು ಅಂದರೆ ಸಮುದ್ರ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಶ್ರೀಭೂ ದುರ್ಗಾತ್ಮಕವಾಗಿರ್ತಕ್ಕಂತಹ ಲೋಕಗಳು, ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂತಹ ಲೋಕಗಳೇ. ಅದರ ವಾದಿರಾದರೂ ವಿಶೇಷವಾಗಿ ವೈಕುಂಠ ವರ್ಣನೆ ಒಳಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ರಮಾನಿವಾಸೋಚಿತ ವಾಸ ಭೂಮಿ ಆಗಿರ್ತಕ್ಕಂಥದ್ದು ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀದೇವಿ ಆ ಭಗವಂತನನ್ನ ಧಾರಣೆ ಮಾಡಿಕೊಂಡು ಆವಾಸ ಭೂಮಿ, ಭಗವಂತನ ಆವಾಸಕ್ಕೆ ತಾನು ಭೂಮಿ ಆಶೀಭೂತಳಾಗಿ ಭಗವಂತನನ್ನ ಒಂದು ರೂಪದಿಂದ ಧಾರಣೆಯನ್ನ ಮಾಡಿಕೊಂಡಿದ್ದಾಳಂತೆ. ಆ ಕಾರಣಕ್ಕೋಸ್ಕರವಾಗಿ ರಮಾನಿವಾಸೋಚಿತ ವಾಸಭೂಮಿ ಎಂಬುದಾಗಿಯೂ ಕೂಡ ಈ ರೀತಿಯಿಂದಲೂ ಕೂಡ ಅರ್ಥವನ್ನ ಮಾಡಲಿಕ್ಕೆ ಬರ್ತದೆ ಅಂತ ಅನ್ನುವುದನ್ನ ರಮಾನಿವಾಸೋಚಿತ ವಾಸಭೂಮಿ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿ. ಸಂನ್ಯಾಯ ರತ್ನಾವಲಿ ಎಂಬ ಏನೊಂದು ಗ್ರಂಥವನ್ನ ಪದ್ಮನಾಭ ತೀರ್ಥರು ಬರೆದಿದ್ದಾರೆಯೋ ಅದು ನನಗೆ ಭೂಮಿ ಅಂದ್ರೆ ಆಶ್ರಯ. ಆಶ್ರಯ ಅಂದ್ರೆ ನಮ್ಮ ಮುಂದಿನ ಕರ್ಮಗಳನ್ನ ಮಾಡುವುದಕ್ಕೆ ಒಂದು ಸ್ಥಳಾವಕಾಶವನ್ನ ಕೊಟ್ಟಿದೆ. ಹೇಗೋ ಹಾಗೆ ನಾನು ಟೀಕಾಕೃತ್ಪಾದ ಹೇಳ್ತಾ ಇದ್ದಾರೆ, ನಾನು ಮುಂದೆ ಶ್ರೀಮನ್ ನ್ಯಾಯಸುಧಾ ಎಂಬುವಂತಹ ಗ್ರಂಥವನ್ನ ಬರೆಯುವುದಕ್ಕೆ ಆವಾಸ ಭೂಮಿ ಅರ್ಥಾತ್ ಸಂನ್ಯಾಯ ರತ್ನಾವಲಿಯನ್ನ ನಾವು ನೋಡಿದಾಗ ಇದರ ಮುಖಾಂತರ ನಾವು ಗ್ರಂಥವನ್ನ ರಚನೆಯನ್ನ ಮಾಡಬಹುದು ಅಂತ
ಅದನ್ನೇ ಮುಖ್ಯ ಮಾರ್ಗಸೂಚಿಯಾಗಿ ಇಟ್ಟುಕೊಂಡು ಅದರಂತೆ ನಾವು ಕೂಡ ಟೀಕಾದಿ ಗ್ರಂಥಗಳನ್ನು ಬರೆಯುವುದಕ್ಕೆ ನಮಗೆ ಆಶ್ರಯಭೂತವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ರಮಾನಿವಾಸೋಚಿತ ವಾಸಭೂಮಿ ಹೀ ಎಂಬುವುದಾಗಿ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿ ಹೀ ಎಂಬುವ ಗ್ರಂಥವನ್ನು ಬರೆದರು. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ. ಜಗತ್ತಿನೊಳಗೆ ಇವು ಮೂರೂ ಬಹಳ ಕಾಸ್ಟ್ಲಿ. ಒಂದು ಜ್ಞಾನ, ಇನ್ನೊಂದು ಭಕ್ತಿ, ಇನ್ನೊಂದು ವೈರಾಗ್ಯ. ಕಾಸ್ಟ್ಲಿ ಇದೆ ಆಚಾರ್ಯ. ನಮ್ಮ ಇಡೀ ಜನ್ಮ ಪೂರ್ತಿ ಎಷ್ಟು ಹಣ ಬರುತ್ತೋ ಅಷ್ಟೆಲ್ಲ ಕೂಡಿಸಿ ಇಟ್ಟು ಕೊಂಡ್ಕೊಂಡ್ಬಿಡ್ತೀವಿ ಇದ್ರೆ ಯಾವ ಅಂಗಡಿಯೊಳಗೂ ಯಾವ ಮಾಲಲ್ಲೂ ಬೇಕಾದಷ್ಟು ಪದಾರ್ಥಗಳ ಲಿಸ್ಟನ್ನು ಹಾಕಿರ್ತಾರೆ. ಆದರೆ ಜ್ಞಾನ ಭಕ್ತಿ ವೈರಾಗ್ಯ ಸಿಗತ್ತೆ ಅಂತ ಎಲ್ಲೂ ಹಾಕಿಲ್ಲ. ಹಾಗೇನಾದರೂ ಒಂದು ಬೋರ್ಡ್ ಹಾಕಿದ್ದಾರೆ ಅಂದರೆ ಅದು ಒಂದೇ ಒಂದು ಅಂಗಡಿಯಲ್ಲಿ ಹಾಕಿದ್ದಾರೆ. ಅದು ಯಾವ ಅಂಗಡಿ ಅಂದರೆ ಗುರುಗಳು ಎಂಬತಕ್ಕಂತಹ ಅಂಗಡಿ ಏನಿದೆ ಆ ಗುರುಗಳೆಂಬತಕ್ಕಂತಹ ಅಂಗಡಿಯಲ್ಲಿ ಮಾತ್ರ ಹಾಕಿದ್ದಾರೆ. ಯಾರು ಗುರುಗಳ ಸೇವೆಯನ್ನು ಮಾಡ್ತಾರೆ, ಯಾರು ಗುರುಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ಗ್ರಂಥವನ್ನು ರಚನೆ ಮಾಡ್ತಾರೆ, ಯಾರು ಗುರುಗಳಿಗೆ ಪ್ರೀತ್ಯಾಸ್ಪದವಾಗಿರ್ತಕ್ಕಂತಹ ಸೇವೆಯನ್ನು ಮಾಡ್ತಾರೆ, ಯಾರ ಮೇಲೆ ಗುರುಗಳು ಸುಪ್ರಸನ್ನರಾಗಿರ್ತಾರೆಯೋ ಆ ಗುರುಗಳು ಅನುಗ್ರಹವನ್ನ ಮಾಡಿದರೆ ಮಾತ್ರ ಈ ಜ್ಞಾನ, ಈ ಭಕ್ತಿ, ಈ ವೈರಾಗ್ಯ ಬರಲಿಕ್ಕೆ ಸಾಧ್ಯ. ಗುರುಗಳ ಅನುಗ್ರಹವಿಲ್ಲದಿದ್ದರೆ ಒಂದು ಚೂರು ಏನು ಬರುವುದು. ಎದುರಿಗೆ ಕೂಡಿಸಿಕೊಂಡು 1000 ಸಲ ಹೇಳಿದ್ರು ಬುದ್ಧಿಗೆ ಹೋಗೋದಿಲ್ಲ. ಕಾರಣ ಗುರುಗಳ ಅನುಗ್ರಹವಿಲ್ಲ. ಹಾಗೆ ನನಗೆ ಜ್ಞಾನ ಕಾರ್ಯ ಮಾಡುವ ಕಾರ್ಯದಲ್ಲಿ ಅದಕ್ಕೆ ಬೇಕಾದ ಭಗವಂತನ ಮೇಲೆ ಬೇಕಾಗಿರತಕ್ಕಂತಹ ಭಕ್ತ್ಯಾದಿಗಳಲ್ಲಿ ಹಾಗೂ ಸಂಸಾರದಲ್ಲಿ ವಿರಕ್ತಿ, ಇಬ್ಬರು ಹೆಂಡಂದರಿದ್ದರೂ ಕೂಡ ಪರೀಕ್ಷೆ ಮಾಡುವುದಕ್ಕೆ ಅಂತ ತಿರ್ಗಾ ವಾಪಸ್ಸು ಮನೆಗೆ ಕರ್ಕೊಂಬಂದು ಕೂಡಿಸಿದರೂ ಕೂಡ ಸರ್ಪವನ್ನ ತೋರಿಸಿ ಅವರ ಹತ್ತಿರವೇ ಬರದೇ ಇರುವಂತೆ ಶುದ್ಧವಾಗಿ ಬಂದು ಆ ಶೇಷದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿ ಸಮಗ್ರವಾದ ಗ್ರಂಥವನ್ನ ರಚನೆಯನ್ನ ಮಾಡುವುದಕ್ಕೆ, ಅಂತಹ ಸಂಸಾರದಲ್ಲಿ ವೈರಾಗ್ಯವು ಹುಟ್ಟಲಿಕ್ಕೆ ಬರಲಿಕ್ಕೆ ನನಗೆ ಗುರುಗಳಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರು ಹಾಗೂ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂತಹ ಆನಂದ ತೀರ್ಥರ ಪರಂ ಶ್ರೀಮತ್ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿ ಇದು ಕಾರಣವಾಯಿತೆ ಹೊರತು ಇನ್ನೇನೂ ಇಲ್ಲ. ಅಂತಹ ಪದ್ಮನಾಭ ತೀರ್ಥರು ನಮಗೆ ಪರಮಾನುಗ್ರಹವನ್ನ ಮಾಡಲಿ ಅಂತ ಹೇಳಿ ವೈರಾಗ್ಯಮಾಘ್ಯೋ ಮಮ ಪದ್ಮನಾಭ. ಅಂತಹ ಪದ್ಮನಾಭ ತೀರ್ಥರು ಅಮೃತಾಬ್ಧಿ. ಅಮೃತಾಬ್ಧಿ ಅಂದರೆ ಅಮೃತ ಮಥನಕ್ಕೋಸ್ಕರವಾಗಿ ಕ್ಷೀರ ಸಮುದ್ರವನ್ನ ಮಥನವನ್ನ ಮಾಡಿದರು. ಅಂದು ಅಮೃತಕ್ಕೋಸ್ಕರವಾಗಿ ಕ್ಷೀರ ಸಮುದ್ರವನ್ನ ಮಥನ ಮಾಡಿದ್ದರೆ ನಾನಿವತ್ತು ಆನಂದ ತೀರ್ಥರ ಹಾಗೂ ಪದ್ಮನಾಭ ತೀರ್ಥರ ವ್ಯಾಖ್ಯಾನಗಳನ್ನ ಸ್ಮೃತಿಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಮಥನ ಮಾಡಿ ನಮಗೆಲ್ಲರಿಗೂ ಕೂಡ ಅದ್ಭುತವಾದ ಸುಧೆ ಎಂಬ ಅಮೃತವನ್ನ ಉಳಿಸುವುದಕ್ಕೆ ಹೊರಟಿದ್ದೇನಲ್ಲ, ಅದೇ ಪದ್ಮನಾಭ ತೀರ್ಥರೆಂಬ ಅಮೃತಾಬ್ಧಿ. ಪದ್ಮನಾಭ ತೀರ್ಥರೆಂಬ ಕ್ಷೀರ ಸಮುದ್ರದಲ್ಲಿ ಮಥನವನ್ನ ಮಾಡಿದ್ದರೆಂದ ಹೇಗೆ ಅಮೃತ ಹುಟ್ಟಿತೋ ಹಾಗಿಲ್ಲೂ ಕೂಡ ಆ ಪದ್ಮನಾಭ ನಿಂತ ಉಪರಿ ಯಥಾತ್ಮನಿ ನೇತ್ರ ಗೋತ್ರಿಯೋ ಒಳಗೆ ಹೊರಗೆ ಪರ್ವತದ ಒಳಗೆ ಪರ್ವತದ ಹೊರಗೆ ಪರ್ವತದ ಮೇಲೆ ಪರ್ವತದ ಕೆಳಗೆ ವಾಸುಕಿಯಲ್ಲಿ ಮಧ್ಯದಲ್ಲಿ ಆದಿಯಲ್ಲಿ ಅಂತ್ಯದಲ್ಲಿ ಇದ್ದು ಸಮುದ್ರ ಮಥನವನ್ನ ಮಾಡಿದವನು ಪರಮಾತ್ಮನೇ. ಜಗತ್ತಿಗೆ ಮಾತ್ರ ಅರ್ಥಾತ್ ದೇವತೆಗಳಿಗೆ ಮಾತ್ರ ಅಮೃತವನ್ನು ಉಣಿಸಿದ. ಹಾಗೆ ಇಲ್ಲೂ ಕೂಡ ನಂದೇನೂ ಇಲ್ಲ, ನಶಬ್ದಾಬ್ದೋಗಾಢ ಆದ ನನ್ನೊಳಗೆ ನಿಂತು, ನನ್ನ ಹೊರಗೂ ನಿಂತು, ನನ್ನ ಒಳಗೂ ನಿಂತು ಪ್ರತಿಯೊಂದು ಗ್ರಂಥಗಳನ್ನ ಏಕಾಗ್ರಚಿತ್ತಿಂದ ಕೂತಲ್ಲೇ ಎರಗೋಳ ಗೃಹದಲ್ಲಿ ಕೂತಲ್ಲೇನೆ ಎಲ್ಲ ಗ್ರಂಥಗಳು ಕೂಡ ರಚಿತವಾಗಿರುವುದು, ಮುಂದೆ ರಚಿತವಾಗತಕ್ಕಂತಹದ್ದು ಎಲ್ಲವೂ ಕೂಡ ಸ್ಮರಣೆಗೆ ಬರಬೇಕಾದ್ರೆ ಅದು ಆ ಭಗವಂತನ ವಿಶೇಷವಾದ ಅನುಗ್ರಹ, ಆನಂದ ತೀರ್ಥರ ಅನುಗ್ರಹ, ಪದ್ಮನಾಭ ತೀರ್ಥರ ಅನುಗ್ರಹದಿಂದ ಇಂಥ ಅದ್ಭುತವಾದ ಗ್ರಂಥವನ್ನ ರಚನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅಂತ ನ್ಯಾಯ ಸುಧ ಯುಕ್ತಿಗಳೆಂಬ ಅಮೃತವನ್ನ ನಾನು ಯಥಾಯೋಗ್ಯವಾಗಿ ರಚನೆಯನ್ನು ಮಾಡಿಕೊಟ್ಟಿದ್ದೇನೆ. ಸಜ್ಜನರಾದ ಜ್ಞಾನಿಗಳಾದ ನೀವು ಈ ನ್ಯಾಯವಾದದ್ದನ್ನ ಚೆನ್ನಾಗಿ ವಿಮರ್ಶೆಯನ್ನು ಮಾಡಿ ಯೋಗ್ಯ ರೀತಿಯಿಂದ ಈ ಅಮೃತವನ್ನ ಪಾನವನ್ನ ಮಾಡಿದರೆ ಮೋಕ್ಷ ಸಿಗುವುದು ನಿಶ್ಚಿತ, ಏನು ಸಂದೇಹ ಬೇಡ.
ಇದೇ ಟೀಕಾಕೃತ್ಪಾದರು ಮಾಡಿರುವಂತಹ ದೊಡ್ಡದಾದ ಕೆಲಸ. ಯಾರು ಭಗವಂತನ ಸರ್ವೋತ್ತಮತ್ವ ತಿಳ್ಕೊಳ್ತಾರೆ, ಯಾರು ಟೀಕಾಕೃತ್ಪಾದರ ಅದ್ಭುತವಾದ ಗ್ರಂಥಗಳ ಭಾವವನ್ನು ತಿಳ್ಕೊಳ್ತಾರೆ, ಅವರಿಗೆ ಸಂದೇಹವೇ ಬೇಡ, ಮೋಕ್ಷ ನಿಶ್ಚಿತ. ಅಂತಹ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟ, ಇಂದಿಗೂ ಕೂಡ ವಿಶೇಷವಾಗಿ ಗ್ರಂಥಗಳಲ್ಲಿ ಇದ್ದು ಯಾರು ಅಧ್ಯಯನವನ್ನು ಮಾಡ್ತಾರೋ ಎಲ್ಲರಿಗೂ ಕೂಡ ಭೂತ್ಯೈಹಿ ಸಮಗ್ರವಾದ ಐಶ್ವರ್ಯವನ್ನು ಕೊಡ್ತಾರೆ. ಏನೈಶ್ವರ್ಯ? ದಾನವೆಂಬ ಐಶ್ವರ್ಯ, ಭಕ್ತಿ ಎಂಬ ಐಶ್ವರ್ಯ, ವೈರಾಗ್ಯವೆಂಬ ಐಶ್ವರ್ಯ, ಇಹಲೋಕದಲ್ಲಿ ಬದುಕುವುದಕ್ಕೆ ಬೇಕಾದ ಎಲ್ಲ ಸಂಪತ್ತುಗಳನ್ನೂ ಕೂಡ ಸುಧಾಯಾಹ ಶೀಕರತ್ವ ವಯಮೇವ ಸಾಕ್ಷಿಣ ಅಂತ ವದರಾಜರು ಹೇಳಿದ ಹಾಗೆ ಟೀಕಾಕೃತ್ಪಾದರು ಕೂಡ ತೋರಿಸ್ಕೊಡ್ತಾ ಇದ್ದಾರೆ. ನಮಗೂ ಕೂಡ ಎಲ್ಲ ಸಿಕ್ಕಿದ್ದು ಕೂಡ ಪದ್ಮನಾಭ ತೀರ್ಥರ ಅನುಗ್ರಹ, ಶ್ರೀಮದ್ ಆನಂದ ತೀರ್ಥರ ಅನುಗ್ರಹ, ಆ ರಮಾನಿವಾಸೋಚಿತ ವಾಸಭೂಮಿ ಅಂತ ಅದ್ಭುತವಾದ ಲಕ್ಷ್ಮೀನಾರಾಯಣರ ಪರಮಾನುಗ್ರಹದಿಂದ ನಮಗೆಲ್ಲ ವಿಧವಾದ ಸಂಪತ್ತು ಸಿಕ್ಕಿದೆ ಎನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ ಟೀಕಾಕೃತ್ಪಾದರು. ರಮಾನಿವಾಸೋಚಿತ ವಾಸಭೂಮಿ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಪಪದ್ಮನಾಭ ತೀರ್ಥಾಮೃತಾಬ್ಧಿರ್ ಭವತಾದ್ಭೂತೈ ಅಂತ ಅದ್ಭುತವಾದ ಪರಮಾತ್ಮನ ವಾಯುದೇವರ ಪದ್ಮನಾಭ ತೀರ್ಥರ ಟೀಕಾಕೃತ್ಪಾದರಂಥ ಮಹಾಜ್ಞಾನಿಗಳ ಗ್ರಂಥವನ್ನು ಯಾರು ಅಧ್ಯಯನವನ್ನು ಮಾಡ್ತಾರೆ, ಯಾರು ಹೇಳ್ತಾರೆ, ಯಾರು ಅದರಲ್ಲೇ ಮುಳುಗಿರ್ತಾರೆ, ಅವರಿಗೆ ಪ್ರತ್ಯೇಕವಾಗಿ ಮೋಕ್ಷ ಸಿಗತ್ತೆ ಅಂತ ಹೇಳಬೇಕಾಗಿಲ್ಲ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೇ ಆಗ್ತಾರೆ ಅಂತರುವುದನ್ನು ಈ ಗ್ರಂಥಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಪದ್ಮನಾಭ ತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ಅವರನ್ನು ಸ್ಮರಣೆ ಮಾಡುವುದು, ಅವರ ಗುರುಗಳ ಸ್ಮರಣೆ, ಅವರ ಶಿಷ್ಯರ ಸ್ಮರಣೆಯೇ ಆರಾಧನೆಯ ಪ್ರಧಾನವಾದ ಅಂಗ. ಇಂಥ ಅದ್ಭುತವಾದ ಈ ಒಂದು ಸ್ಮರಣೆಯನ್ನು ಮಾಡುವ ಮುಖಾಂತರ ಸಮಸ್ತ ಗುರುವಂತರದ ಭಾರತೀಯ ಕೆಪ್ಪಣಾಂತರದ ಸರ್ವೋತ್ತಮನಾದ ಆ ಭಗವಂತರಿಗೆ ಈ ಎಲ್ಲ ಕೈಂಕರ್ಯಗಳನ್ನು ಕೂಡ ಕರ್ಮಗಳನ್ನು ಕೂಡ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.